ಕನ್ನಡ ಮೀಡಿಯಂ ಟು ಇಂಗ್ಲಿಷ್ ಮೀಡಿಯಂ ಬಂದವರು ಆದಷ್ಟು ಟೆಕ್ಸ್ಟ್ ಬುಕ್ ತಗೊಂಡು ಫಸ್ಟ್ ಓದಿ. ನೀವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ 6 ಮಂತ್ಸ್ ಆಗುತ್ತೆ. ನಾನೊಂದು ಮಾತ್ರ ಹೇಳ್ತೀನಿ, ಎಕ್ಸಾಮ್ ನೀವೇ ಬರೀತೀರಾ, ನೀವು ಎಷ್ಟು ಓದಿದೀರಾ ನಿಮಗ್ ಮಾತ್ರನೇ ಗೊತ್ತಿರುತ್ತೆ. ಯಾಕಂದ್ರೆ ಹೋಗ್ತಾ ಹೋಗ್ತಾ ಸಿಲೆಬಸ್ ಜಾಸ್ತಿ ಅನಿಸ್ತಾ ಇರುತ್ತೆ. ಲೇಟ್ ನೈಟ್ ಮಾರ್ನಿಂಗ್ ಅವೆಲ್ಲ ಅಲ್ಲ. ಓದಕ್ ಮನ್ಸಿದ್ರೆ, ಕಣ್ಣಿಗೆ ನಿದ್ದೆ ಬರ್ದಿರಂಗಿದ್ರೆ ಓದ್ತಾ ಇರ್ತಾರೆ ಅಷ್ಟೇ. ಕೆಲವು ಸಲ ಫಿಸಿಕ್ಸ್ಗೆ ಕೆಲವು ದಿನಗಳಿಗೆ ಕೊಡ್ಬೇಕಾಗುತ್ತೆ, ಕೊಟ್ಬಿಡ್ಬೇಕು ಅದಕ್ಕೆ. ಕನ್ನಡ ಮೀಡಿಯಂ ಟು ಇಂಗ್ಲಿಷ್ ಮೀಡಿಯಂ ಬಂದವರು ಆದಷ್ಟು ಟೆಕ್ಸ್ಟ್ ಬುಕ್ ತಗೊಂಡು ಫಸ್ಟ್ ಓದಿ ಸ್ಟಾರ್ಟ್ ಮಾಡಿ. ನೀವು ನಿಮ್ದು ವರ್ಕ್ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನೀವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ 6 ಮಂತ್ಸ್ ಆಗುತ್ತೆ. ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದು ಟೆಸ್ಟ್ ಅನುಭವ ಆಗ್ಬೇಕು ನಿಮ್ಗೆ ಹೆಂಗಿರುತ್ತೆ ಅಂತ. ಅವಾಗ ರಿಯಲೈಸೇಷನ್ ಆಗುತ್ತೆ. ಬೋರ್ಡ್ಸ್ ಇಂದ ಮತ್ತೆ KCET ಎರಡೂ ಕನ್ಸಿಡರ್ ಮಾಡ್ತಾರೆ. 50-50%, 50-50% ಕನ್ಸಿಡರ್ ಮಾಡಿದಾಗ ಎರಡು ಆಡ್ ಮಾಡ್ಬಿಟ್ಟು ಇಂಜಿನಿಯರಿಂಗ್ ಎಲ್ಲಿ ಕರ್ನಾಟಕ ಕಾಲೇಜ್ ಲೆವೆಲ್ ಅಲ್ಲಿ ಯಾವ್ಯಾವ ಕಾಲೇಜಸ್ ಗೌರ್ಮೆಂಟ್ ಸೀಟ್ಸ್ ಅಂತ ಬಿಟ್ಟಿರ್ತಾರೆ, ಆ ಗೌರ್ಮೆಂಟ್ ಸೀಟ್ಸ್ಗೋಸ್ಕರ ಈ ಎರಡನ್ನ ಮಾಡ್ತೀರಾ. ಎರಡು ಎಕ್ಸಾಮ್ ಬರೀತೀರಾ, ಇಂಜಿನಿಯರಿಂಗ್ ಸೀಟ್ ತಗೊಂತೀರಾ, ಕ್ಯಾಂಪಸ್ ಚೆನ್ನಾಗಿರುತ್ತೆ, ಹೋಗ್ತೀರಾ. ಇಂಜಿನಿಯರಿಂಗ್ ಯಾರೇ ಮಾಡ್ತಿದ್ದೀರಾ ಅಂದ್ರೆ ಇದು ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ತುಂಬಾ ಯೂಸ್ಫುಲ್. ಅದು PU ನಲ್ಲಿ ಕಾಲೇಜ್ ಬ್ಯಾಲೆನ್ಸ್ ಮಾಡಬೇಕು. ಫಸ್ಟ್ ಕಾಲೇಜ್ ಹೋಗ್ಬೇಡಿ ಅಂತ ನಾನು ಹೇಳಕ್ ಆಗಲ್ಲ, ಅದ್ ನಿಮ್ ಇಷ್ಟ. ಬಟ್ ನಾನೊಂದು ಮಾತ್ರ ಹೇಳ್ತೀನಿ, ಎಕ್ಸಾಮ್ ನೀವೇ ಬರೀತೀರಾ, ನೀವು ಎಷ್ಟು ಓದಿದೀರಾ ಎಷ್ಟು ಓದಿಲ್ಲ ಅದ್ ನಿಮಗ್ ಮಾತ್ರನೇ ಗೊತ್ತಿರುತ್ತೆ. ಅದು ಓದ್ಬೇಕು ಅಂದ್ರೆ ಎಲ್ಲಿದ್ರೆ ಏನ್ ಮಾಡ್ಬೇಕು. ಕಾಲೇಜ್ಗೆ ಹೋದ್ರೆ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಓದ್ತೀರಾ ಇಲ್ಲ ಅನ್ನೋದು ನಿಮ್ಗೆ ಗೊತ್ತು. ಎಲ್ಲ ಕ್ವಶನ್ ಮಾರ್ಕ್ ನಿಮ್ಗೆ ಬಿಡ್ತಾ ಇದ್ದೀನಿ. ಎಲ್ಲಿದ್ರೆ ಓದ್ತೀರಾ ಆ ಸ್ಪೇಸ್ ನ ನೀವೇ ಕ್ರಿಯೇಟ್ ಮಾಡ್ಬೇಕು. ಈ ರೆಕಾರ್ಡ್ ವರ್ಕಿಂಗ್ ಎಲ್ಲ ಅವಾಗ ಮುಗಿಸ್ಕೊಂಡ್ಬಿಟ್ಟಿರಿ. ಯಾಕಂದ್ರೆ ಹೋಗ್ತಾ ಹೋಗ್ತಾ ಸಿಲೆಬಸ್ ಜಾಸ್ತಿ ಅನಿಸ್ತಾ ಇರುತ್ತೆ. ಏನಪ್ಪ ಹಿಂಗಿದೆ ಅನ್ಸುತ್ತೆ, ಒಂದು ಸರ್ಟನ್ ಟೈಮಲ್ಲಿ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕು ಅಂತ. ರೆಕಾರ್ಡ್ ಬೇರೆ, ಕಾಲೇಜಿಂದ ಪ್ರೆಷರ್ ಬೇರೆ, ಅವೆಲ್ಲ ಬ್ಯಾಲೆನ್ಸ್ ಮಾಡ್ತಿರ್ಬೇಕು. ಇನ್ನೊಂದು, ಇವೆಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಕ್ಲಾಸಸ್ ಬಂದಿರ್ತೀರಾ, ಇದನ್ನ ಕೇಳಬೇಕು. ಕೇಳಿದ್ಮೇಲೆ ಮುಗೀತದ? ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತು. ಅದಾದ್ಮೇಲೂ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತು. ಲೇಟ್ ನೈಟ್ ಮಾರ್ನಿಂಗ್ ಅವೆಲ್ಲ ಅಲ್ಲ. ಓದಕ್ ಮನ್ಸಿದ್ರೆ, ಕಣ್ಣಿಗೆ ನಿದ್ದೆ ಬರ್ದಿರಂಗಿದ್ರೆ ಓದ್ತಾ ಇರ್ಬೇಕಷ್ಟೇ. ಟೈಮ್ ಟೇಬಲ್ ಎಲ್ಲ ಬೇಡ. ಯಾಕಂದ್ರೆ ಬಯಾಲಜಿ ಇವಕ್ಕೆಲ್ಲ ಟೈಮ್ ಕಡಿಮೆ ಕನ್ಸ್ಯೂಮ್ ಆಗುತ್ತೆ. ಮ್ಯಾಥಮೆಟಿಕ್ಸ್ಗೆ ಮತ್ತೆ ಫಿಸಿಕ್ಸ್ಗೆ ತುಂಬಾ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ಮಾಡ್ರೇಟ್ ಆಗಿ ಕೆಮಿಸ್ಟ್ರಿಗೆ ಹೆಂಗ್ ಟೈಮ್ ಟೇಬಲ್ ಸೆಟ್ ಮಾಡ್ತೀರಾ? ಇವಾಗ ಕೆಲವು ಸಲ ಫಿಸಿಕ್ಸ್ಗೆ ಕೆಲವು ದಿನಗಳಿಗೆ ಕೊಡ್ಬೇಕಾಗುತ್ತೆ, ಕೊಟ್ಬಿಡ್ಬೇಕು ಅದಕ್ಕೆ. ಫಿಸಿಕ್ಸ್ಗೆ ಅರ್ಥ ಆಗೋರ್ಗು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಆಮೇಲೆ ಟೈಮ್ ಕಡಿಮೆ ಆಗುತ್ತೆ. ಫಸ್ಟ್ 2 ಸಲ ಅರ್ಥ ಮಾಡ್ಕೊಂತಿದ್ರೆ ಅಂದ್ರೆ ಆಮೇಲೆ ಟೈಮ್ ತುಂಬಾ ಕಡಿಮೆ ತಗೊಳುತ್ತೆ. ಇಲ್ಲಿ ಟೈಮ್ T2. ಈಗ ಆಕ್ಸಿಲರೇಷನ್ ಹೆಂಗ್ ಬರೀಬಹುದು? ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಡಿವೈಡೆಡ್ ಬೈ ಫೈನಲ್ ಟೈಮ್ ಟೇಕನ್ ಮೈನಸ್ ಇನಿಷಿಯಲ್ ಟೈಮ್ ಟೇಕನ್. ಸೊ ಇಲ್ಲಿ ಚೇಂಜ್ ಇನ್ ಬರೀತಿದ್ದೀನಲ್ವಾ, ಈ ಚೇಂಜ್ ಇನ್ ವೆಲಾಸಿಟಿ ಆವರೇಜ್ ಆಗ್ಬಿಡುತ್ತೆ. ಚೇಂಜ್ ಇನ್ ವೆಲಾಸಿಟಿನ ನಾನು dv/dt. dv/dt ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಓನ್ಲಿ. ಅದನ್ನ ಈ ಫಾರ್ಮ್ ಇರೋದನ್ನ ಡಿಫರೆನ್ಶಿಯೇಷನ್ ಅಲ್ಲಿ ಓದ್ತೀವಿ. ಈ ಡಿಫರೆನ್ಶಿಯೇಷನ್ ನೀವು ಮ್ಯಾಥಮೆಟಿಕ್ಸ್ ನಲ್ಲಿ ಓದ್ತೀರಾ. ಸೊ ಅಲ್ಲಿ ನಾವು ಇಲ್ಲಿ ಯೂಸ್ ಮಾಡ್ತೀವಿ ಫಿಸಿಕ್ಸ್ ಅಲ್ಲಿ. ಬೇಕಾದ್ರೆ y is equal to 3⁻⁻² ಅಂತ ಬರೀಬಹುದು, ತೊಂದರೆ ಇಲ್ಲ. ಅಥವಾ f is equal to ಅಂತಾನೆ ಬರೀರಿ, ಫಂಕ್ಷನ್ ಅಂತ, ನೋ ಇಶ್ಯೂ. dy/dx ಮಾಡ್ತಿದ್ದೀನಿ. ಕಾನ್ಸ್ಟೆಂಟ್ ಹಂಗೆ ಉಳಿಸ್ಕೊಳ್ಳಿ, ಅಂದ್ರೆ ಮಲ್ಟಿಪಲ್. ರಿಮೈನಿಂಗ್ n ಇಂಟು ಅಂದ್ರೆ n ಅಂದ್ರೆ -2, x⁻⁻2 -1, n -1 -3 ಸೊ 3 2s -6 ಮಲ್ಟಿಪ್ಲೈ ಮಾಡ್ಬೇಕಷ್ಟೇ. ಕಾನ್ಸ್ಟೆಂಟ್ಸ್ ನ ಮಲ್ಟಿಪ್ಲೈ ಮಾಡ್ಕೊಂತೀವಿ.